ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ಪಡೆಯಲು ಕಡ್ಡಾಯವಾಗಿ ಈ ಕೆಲಸ ಮಾಡಬೇಕಂತೆ. ಹಾಗಾದರೆ ಆ ಕೆಲಸ ಯಾವುದು ಮತ್ತು ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ ಪಡೆಯಲು ಕಡ್ಡಾಯವಾಗಿ ಈ ಕೆಲಸವನ್ನು ಮಾಡಬೇಕಾದರೆ ಯಾವ ಕೆಲಸ ಮಾಡಬೇಕು, ಎಲ್ಲಿ ಹೋಗಿ ಮಾಡಬೇಕು ಮತ್ತು ಈ ಕೆಲಸ ಏನು ಅಂತ ಸಂಪೂರ್ಣವಾಗಿ ಇದೇ ವಿಡಿಯೋದಲ್ಲಿ ಒಂದು ಮಾಹಿತಿನ ತಿಳಿಸ್ತಾ ಇದ್ದೇನೆ. ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಅಂದರೆ ಈ ವಿಡಿಯೋನ ಓಡಿಸ್ಕೊಂಡು ನೋಡಬೇಡಿ. ವಿಡಿಯೋನ ಓಡಿಸ್ಕೊಂಡು ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ. ಆದ ಕಾರಣ ಈ ವಿಡಿಯೋನ ಕೊನೆಯವರೆಗೆ ನೋಡಿ ಸಂಪೂರ್ಣವಾದಂಥ ಮತ್ತು ನಿಖರವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಹೌದು ಸ್ನೇಹಿತರೆ, ನೀವು ಈಗಾಗಲೇ ತುಂಬ ಕಡೆ ನ್ಯೂಸ್ ಚಾನೆಲ್ಗಳಲ್ಲಿ ಈ ಒಂದು ಮಾಹಿತಿ ಕೂಡ ನೀವು ಕೇಳಿರ್ತೀರಾ. ಆ ಮಾಹಿತಿ ಏನಂದರೆ ಬಯೋಮೆಟ್ರಿಕ್. ಹೌದು ಸ್ನೇಹಿತರೆ, ಬಯೋಮೆಟ್ರಿಕ್ ಅಂದರೆ ಹೆಬ್ಬಟ್ಟು. ನೀವು ಗೃಹಲಕ್ಷ್ಮಿ ಯೋಜನೆ 31ನೇ ಕಂತಿನ ಹಣ, 32ನೇ ಕಂತಿನ ಹಣ, 33ನೇ ಕಂತಿನ ಹಣ ಪಡೆಯಲು ಇನ್ನು ಮುಂದೆ ಪ್ರತಿ ತಿಂಗಳು ಬಯೋಮೆಟ್ರಿಕ್ ಅಂದರೆ ಹೆಬ್ಬಟ್ಟು ಕೊಟ್ಟರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತದೆ ಅಂತ ತುಂಬ ಕಡೆ ಈ ಒಂದು ನ್ಯೂಸ್ ತುಂಬ ವೈರಲ್ ಆಗ್ತಾ ಇದೆ. ಹಾಗಾದರೆ ನೀವು ಕೇಳಬಹುದು ಸ್ನೇಹಿತರೆ, ಸರ್ ಈ ಒಂದು ಮಾಹಿತಿ ನಿಜಕ್ಕೂ ಸರ್ಕಾರದಿಂದ ಜಾರಿಗೆ ಆಗಿದೆಯಾ? ಹಾಗಾದರೆ ನಾವು 31ನೇ ಕಂತಿನ ಹಣ ಪಡೆಯಲು ಹೆಬ್ಬಟ್ಟು ಅಂದರೆ ಬಯೋಮೆಟ್ರಿಕ್ ಮಾಡಿದರೆ ಮಾತ್ರ ನಮಗೆ 31ನೇ ಕಂತಿನ ಹಣ ಜಮಾ ಆಗುತ್ತಾ, ಹೇಗೆ ಎಂಬುದರ ಸಂಪೂರ್ಣ ಮಾಹಿತಿ ತಿಳಿಸಿಕೊಡಿ ಅಂತ ನೀವು ಕೇಳಬಹುದು. ಇಲ್ಲಿ ನೋಡಿ ಸ್ನೇಹಿತರೆ, ಇದು CM ಸಿದ್ದರಾಮಯ್ಯ ಸರ್ ಅವರು ಇದ್ದಾಗಲೇ ಈ ಒಂದು ಮಾಹಿತಿ ತುಂಬ ಚರ್ಚೆ ಆಗ್ತಾ ಇತ್ತು. ಈಗ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಿ ಹಣ ಪಡೆಯುತ್ತಿದ್ದರು ನೋಡಿ, ಅದರಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಅಂದರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಿ ಹಣ ಪಡೀತಿದ್ರು ನೋಡಿ, ಅದರಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ತೀರಿ ಹೋಗಿದ್ರು. ಅನೇಕ ಕಾರಣದಿಂದ ತೀರಿ ಹೋಗಿರ್ತಾರೆ ನೋಡಿ, ಅವರ ಖಾತೆಗಳಿಗೂ ಕೂಡ ಹಣ ಜಮಾ ಆಗ್ತಾ ಇತ್ತು. ಆದ ಕಾರಣ ಈಗ ಹಣ ಎಲ್ಲರಿಗೂ ಜಮಾ ಆಗ್ತಾ ಇತ್ತು. ಅದಕ್ಕೆ ಸರ್ಕಾರ ಏನಂತ ಒಂದು ಪ್ಲ್ಯಾನ್ ಮಾಡಿದೆ ಅಂದರೆ, CM ಸಿದ್ದರಾಮಯ್ಯ ಸರ್ ಅವರು ಇದ್ದಾಗಲೇ ಈ ಒಂದು ಮಾಹಿತಿ ತುಂಬ ಚರ್ಚೆ ಆಗ್ತಾ ಇತ್ತು. ಆದ ಕಾರಣ ಅವಾಗೂ ಹೋಗಲಿ ಬಿಡಿ ಅಂತ ಬಿಟ್ಟಿದ್ರು. ಆದರೆ ಈಗ ಹಾಗಿಲ್ಲ. ಏನು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಿ ಹಣ ಪಡೆದಿದ್ದಾರೆ ನೋಡಿ, ಕೆಲವೊಂದಿಷ್ಟು ಮಹಿಳೆಯರು ತೀರು ಹೋಗಿದ್ರು ಕೂಡ ಅವರ ಖಾತೆಗೆ ಹಣ ಜಮಾ ಆಗ್ತಾ ಇತ್ತು. ಆದರೆ ಈಗ ಸರ್ಕಾರ ಮತ್ತೆ ಆ ಒಂದು ರೂಲ್ಸನ್ನು ಜಾರಿಗೆ ತರಬಹುದು ಅಂತ ಅನ್ನಿಸ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ 31ನೇ ಕಂತಿನ ಹಣ ಪಡೆಯಲು ನೀವು ಬಯೋಮೆಟ್ರಿಕ್ ಅಂದರೆ ನಿಮ್ಮ ಹತ್ತಿರದ ಗ್ರಾಮವನ್ನು, ಕರ್ನಾಟಕವನ್ನು ಅಥವಾ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ಬಯೋಮೆಟ್ರಿಕ್ ಅಂದರೆ ಹೆಬ್ಬಟ್ಟು ಕೊಡಬೇಕಂತ ನೀವು ಕೇಳ್ಬೋದು. ಇಲ್ಲ ಸ್ನೇಹಿತರೆ, ಇನ್ನೂ ಕೂಡ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿ ಒಂದು ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ. ನೀವು 31ನೇ ಕಂತಿನ ಹಣ ಪಡಿಬೇಕಂದ್ರೆ ಬಯೋಮೆಟ್ರಿಕ್ ಅಂದರೆ ಹೆಬ್ಬಟ್ಟು ಹೋಗಿ ಕೊಟ್ಟರೆ ಮಾತ್ರ 31ನೇ ಕಂತಿನ ಹಣ ಬರುತ್ತೆ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ಇನ್ನು ಸರ್ಕಾರದಿಂದ ಯಾವುದೇ ರೀತಿ ಒಂದು ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ. ಮಾಹಿತಿ ಬಂದ ತಕ್ಷಣ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿ ನೀಡುತ್ತೇನೆ. ನೀವು ಅಂತಹ ಫೇಕ್ ಯೂಟ್ಯೂಬರ್ಸ್ ಮಾತಿಗೆ ಕಿವಿ ಕೊಡಬೇಡಿ. ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸರ್ಕಾರದಿಂದ ಬಂದಂಥ ಅಧಿಕೃತ ಮಾಹಿತಿ ವಿತ್ ಪ್ರೂಫ್ ಸಹಿತ ಇದ್ದರೆ ಮಾತ್ರ ವಿಡಿಯೋ ಮಾಡುತ್ತೇನೆ. ಇಲ್ಲಾಂದರೆ ಯಾವುದೇ ರೀತಿ ವಿಡಿಯೋ ಮಾಡಲ್ಲ. ಅಕಸ್ಮಾತಾಗಿ ನಿಮ್ಮ ಮನೆಯಲ್ಲಿ ಯಾರಾದರೂ ತೀರಿ ಹೋಗಿದ್ರು, ಅವರ ಅಕೌಂಟ್ಗಳಿಗೆ ಹಣ ಬರ್ತಿದ್ರೆ ಮಾತ್ರ ಅವರು ಸರ್ಕಾರದಿಂದ ತೆಗೆದು ಹಾಕ್ತಾರೆ. ಅದೊಂದು ರೂಲ್ಸು ಒಳ್ಳೆಯದಂತ ಹೇಳ್ಬೋದು. ಏಕೆಂದರೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡಲು ಅವ್ರ ಹತ್ರ ಹಣ ಇಲ್ಲ. ಆದ ಕಾರಣ ಇಂಥ ಒಂದು ರೂಲ್ಸನ್ನು ತೆಗೆದು ಗೃಹಲಕ್ಷ್ಮಿ ಯೋಜನೆ ಹಣ ಕೊಡಲು ಸ್ವಲ್ಪ ಸೇವ್ ಆಗುತ್ತೆ ಅಮೌಂಟ್ ಅಂತ ಅವರು ಈ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆದ ಕಾರಣ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಯಾರ ಮನೆಯಲ್ಲಿ ತೀರಿ ಹೋಗಿದ್ದಾರೆ ನೋಡಿ, ಅವರಿಗೆ ಮಾತ್ರ ಹಣ ಬರಲ್ಲ. ಇನ್ನು ಉಳಿದ ಎಲ್ಲ ಫಲಾನುಭವಿಗಳಿಗೆ ಹಣ ಬರುತ್ತದೆ. ಆದ ಕಾರಣ ಈ ಒಂದು ಬಯೋಮೆಟ್ರಿಕ್ ಅಂದರೆ ಹೆಬ್ಬಟ್ಟು ಕೊಡುವ ರೂಲ್ಸನ್ನು ಜಾರಿಗೆ ತರೋರಿದ್ದಾರಂತೆ. ಆದರೆ ಇನ್ನೂ ಕೂಡ ತಂದಿಲ್ಲ. 31ನೇ ಕಂತಿನ ಹಣ ಪಡೆಯಲು ಯಾವುದೇ ರೀತಿಯ ಅಡೆತಡೆಗಳು ಇಲ್ಲ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಹೊರಮಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಕ್ಲಾರಿಟಿ ತಿಳಿಸಿಕೊಟ್ಟಿದ್ದೇನೆ ಅಂತ ಭಾವಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ.